ಕಾರ್ಯಕ್ರಮದಲ್ಲಿ ಕೂತಾಗ ಆ ವೇಗದಲ್ಲಿ ಬಂದ ಮಾತುಗಳ ಆಳ ಮತ್ತು ಅಗಲ ಮತ್ತು ಅದರ ಪ್ರಖರತೆ ಅವ್ರಿಗೆ ಅರ್ಥವಾಗದೇ ಇರಬಹುದು. ಆರ್ ಶಿವರಾಜ್ ಕುಮಾರ್ ಸಭಾ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಗುಮುಖದಲ್ಲಿ ಹಿಂಗೆ ಅನ್ಕೊಂಡು ಕೂತಿರ್ಬೋದು. ಐ ಅಕ್ಸೆಪ್ಟ್ ಇಟ್. ಬಟ್ ಎಲ್ಲೋ ನೋಡ್ತಾ ಇದ್ದೆ ಶಿವರಾಜ್ ಕುಮಾರ್, ಇದೇನು ದೊಡ್ಡದಾಗಿ ಎಳಿಬೇಡಿ. ಹೂ ಆರ್ ಯು ಟು ಟೆಲ್ ಮಿ ಎಳಿಬೇಡಿ ಅಂತ? ನನಗೆ ಬರ್ತಾರ ಕೋಪಕ್ಕೆ ಯು ಓನ್ ಮೀ ಇನ್ ಯು ಆರ್ ಮೈ ಮಾಲೀಕನ. ನಿಮಗೆ ಕಮಲಾ ಹಾಸನ್ ಬಗ್ಗೆ ಪ್ರೀತಿ ಮತ್ತು ಧರ್ಮ ಸಂಕಟ ಇದ್ರೆ ಅದು ನಿಮ್ಮನೆ ಒಳಗಡೆ ಇಟ್ಕೊಳ್ಳಿ. ರಾಜ್ಯದ ಭಾಷೆ ಮತ್ತು ಇದರ ವಿಚಾರದಲ್ಲಿ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ ಎಲ್ಲಿ ಎಳಿಬೇಕು ಎಲ್ಲಿ ಎಳಿಬಾರ್ದು ಅನ್ನೋದನ್ನ. ನೀವಲ್ಲ ಅದನ್ನು ತೀರ್ಮಾನ ಮಾಡೋದು. ನೀವು ಹೇಳಿದ ತಕ್ಷಣ ಡಾನ್ಸ್ ಮಾಡೋಕೆ ಇಲ್ಲಿ ಬೊಂಬೆಗಳಲ್ಲ ನಾವು. ನಿಮಗಿರೋ ದಾರಿ ಒಂದೇ, ಸುಮ್ಮನೆ ಎಳಿಬೇಡಿ. ಕನ್ನಡಕ್ಕೆ ಎಂದು ಆಗಬೇಕು ಅಂದು ಆಗಬೇಕು ಈ ಭಾಷಣ ಎಲ್ಲ ನಿಲ್ಲಿಸ್ಕೊಳ್ಳಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆಗಬೇಕಾಗಿದ್ದು ಇಷ್ಟೇ ಶಿವರಾಜ್ ಕುಮಾರ್ ಕಡೆಯಿಂದ. ಹೌದು, ನಾನು ಅಲ್ಲಿದ್ದೆ. ಕಮಲಾ ಹಾಸನ್ ಆಡಿರುವ ಮಾತುಗಳು ಸರಿ ಇಲ್ಲ, ಇಷ್ಟೇ ಪದ ಬೇಕಾಗಿರೋದು. ಇದನ್ನ ಅಡ್ಗೋಡೆ ಮೇಲೆ ಇದನ್ನೆಲ್ಲ ಎಳಿಬಾರ್ದು, ಇದನ್ನೆಲ್ಲ ಇದು ಮಾಡಬಾರ್ದು, ಇದೆಲ್ಲ ನಮಗೆ ಹೇಳಕ್ ಬರಬೇಡಿ. ಅದು ನಾವು ಮಾಡ್ಕೋತೀವಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಏನು ಧರ್ಮ ಸಂಕಟಗಳಿಗೆ ಸಿಕ್ಕಾಕೊಂಡು ಭಾಷೆ ಬಂದಾಗಲೂ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ ಅಂತಂದ್ರೆ ನೀವು ಹೆಂಗಿರೋ ಆಗ್ತೀರಿ? ನನಗೆ ಯಾರು ಕೇಳಲೇಬಾರ್ದು ಅನ್ಕೊಂಡಿದ್ದೀರೋ ಹೇಗೆ? ಇನ್ನು ರಮ್ಯಾ, ಇದು ನೆಕ್ಸ್ಟ್ ಪಕ್ಷ ಯಾವುದೋ ಒಂದು, ಇದು ನಾವು ಭಾಷಾ ಪೂರ್ವಜರು ಸಾಮ್ಯತೆನ ಹೊಂಚ್ಕೊಂಡ್ಬಿಟ್ಟಿದ್ದೀವಿ, ಬಹಿಷ್ಕಾರ ಸ್ವಲ್ಪ ಹೆಚ್ಚು ಅಲ್ಲವೇ? ರೇ ಮೇಡಮ್, ನೀವು ಒಂಥರ ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಆವಾಗ ವಲಸೆ ಬತ್ತೀರಿ. ನೀವು ಒಂಥರ ವಲಸೆ ಹಕ್ಕಿ. ನಿನಗೆ ಎಕ್ಕಡ ತಗೊಂಡು ಒಡಿಯಾನ ಅಂದ್ರೆ ಪಾಪ ನೀನು ಹೆಣ್ಣಸ ಅಲ್ರಿ. ಈಗೇನು ಯಾರ್ರೀ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಗಂಭೀರವಾಗಿ ತಗೋತಾರೆ? ರಾಜಕಾರಣ ಬಿಡಿ, ಫಿಲಮ್ ಬಿಡಿ. ಅಯ್ಯೋ, ಫಿಲಮ್ ಬಿಟ್ಬಿಡಿ. ಫಿಲಮಲ್ಲಿ ಆಕೆ ಆಕ್ಟ್ರೆಸ್ಸು, ಆಕೆನ ಗಂಭೀರವಾಗಿ ತಗೋಬೋದು. ಆಕ್ಟರ್ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ತಗೊಳ್ಳಿ. ಇದರಲ್ಲಿ ಯಾರೀ ತಗೋತಾರಿಕೇನ ಗಂಭೀರವಾಗಿ? ಇವ್ರನ್ನ, ಈ ಮೇಡಮ್ನ ಮಂಡ್ಯಾಗ ಹೋಗ್ಬಿಟ್ಟು ತೊಟ್ಟಿ ಮನೆ ಮಾಡ್ತೀನಿ, ಜನರದ್ದು ತಲೆ ಕಾಯ್ತೀನಿ, ಕಾಪಾಡ್ತೀನಿ ಅನ್ಕೊಂಡು ಬುರ್ಡೆ ಬಿಟ್ಬಿಟ್ಟು ಒಂದು ಎಲೆಕ್ಷನಲ್ಲಿ ಸೋಲ್ಸಿದ ತಕ್ಷಣ 1.5 ವರ್ಷ ಅಜ್ಞಾತವಾಸಕ್ಕೆ ಓಡೋಗಿದ್ದು ಗಿರಾಕಿಗಳು ಇವರೆಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಂದು ವೇಳೆ ನಾಳೆ ಏನಾದರೂ ಅಪ್ಪಿ ತಪ್ಪಿ ದೇವರೆಂಬುವವನು ಇದ್ದಾಗ ಕೆಳಗಿಳಿದು ಬಂದು ಏನಯ್ಯ ಕನ್ನಡದ ವಿಚಾರದಲ್ಲಿ ಹೀಗೆ ಹೇಳ್ತಿದ್ದೀಯಾ ಅಂತ ಹೇಳಿದ್ರೆ ನೀನು ನನ್ನ ದೇವರಲ್ಲ ಅಂತೀನಿ. ಬರ್ದಿಟ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.